ನೀವು ಕೂಡ ತಾಯ್ತನದ ಹಂಬಲದಲ್ಲಿದ್ದೀರಾ? ಹಾಗಿದ್ರೆ ನಿಮ್ಮ ಮುಟ್ಟಿನ ಸಮಯದಲ್ಲಿ ಕಾಣುವ ಈ 5 ಲಕ್ಷಣಗಳನ್ನ ನೀವು ನಿರ್ಲಕ್ಷ್ಯ ಮಾಡಲೇಬಾರದು. ಯಾಕೆ ಇವತ್ತು ಈ ಮಾತನ್ನ ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಅಂದ್ರೆ, ನಾನಿವತ್ತು ಈ ಒಂದು ಅದ್ಭುತವಾದ ಸಸ್ಯದ ಬಳಿ ನಿಂತಿದ್ದೇನೆ. ಇದರ ಹೆಸರು ಅಶೋಕ. ಈ ಅಶೋಕ ಸಸ್ಯದ ಬಳಿ ನಾನು ಯಾಕೆ ಬಂದಿದ್ದೆ ಅಂತಂದ್ರೆ, ಇನ್ನೊಂದು 4-5 ದಿನದಲ್ಲಿ ಒಂದು ಅಡ್ಮಿಷನ್ ಆಗೋದಿದೆ. ಆ ಒಂದು ಅಡ್ಮಿಷನ್ ಅಲ್ಲಿ ನಾನು ಒಬ್ಬ ತಾಯಿಯಾಗುವ ಹಂಬಲದಲ್ಲಿರುವಂತಹ ಮಹಿಳೆಗೆ ಚಿಕಿತ್ಸೆಗಾಗಿ ಔಷಧಿಯನ್ನು ಸಿದ್ಧಪಡಿಸ್ಕೊಳ್ತಾ ಇದ್ದೆ. ಅದನ್ನು ಸಿದ್ಧಪಡಿಸ್ಕೊಳ್ಳುವಾಗ ಕೆಲವೊಂದಿಷ್ಟು ಔಷಧಿ ದ್ರವ್ಯಗಳ ಅಗತ್ಯ ಇರೋದ್ರಿಂದ ನಮ್ಮ ಈ ಒಂದು ಸಸ್ಯವನಕ್ಕೆ ನಾನು ಬಂದೆ. ಈ ಸಸ್ಯವನದಲ್ಲಿ ನೀವೇನ್ ನೋಡ್ತಾ ಇದ್ದೀರಾ, ನನ್ನ ಸುತ್ತಲೂ ಈಗ ಅಶೋಕ ಸಸ್ಯ ಮೈ ತುಂಬಾ ಹೂವನ್ನ ಬಿಟ್ಟು ತುಂಬಾ ಸುಂದರವಾಗಿ ನಿಂತಿದೆ. ಇಲ್ಲಿ ಸಾಧಾರಣ 50ಕ್ಕಿಂತ ಹೆಚ್ಚು ಅಶೋಕ ವೃಕ್ಷಗಳನ್ನ ನಾವು ಪಾಲನೆ ಪೋಷಣೆ ಮಾಡ್ತಾ ಇದ್ದೇವೆ. ಈ ಅಶೋಕ ಸಸ್ಯ ನಿಮ್ಮ ಮುಟ್ಟಿನ ಸಮಸ್ಯೆಗಳಿಗಷ್ಟೇ ಅಲ್ಲದೆ, ನಿಮ್ಮ ತಾಯ್ತನದ ಹಂಬಲಕ್ಕೆ ಏನೇನು ತೊಡಕುಗಳಿದಾವೋ ಅದೆಲ್ಲವನ್ನ ನೀಗಿಸುವಲ್ಲಿ ಒಂದು ಅದ್ಭುತ ಸಸ್ಯವಾಗಬಲ್ಲದು. ಈ ಅಶೋಕ ಸಸ್ಯ ಅನ್ನುವಂಥದ್ದು ನಿಮ್ಮ ದೇಹದಲ್ಲಿ ಆಗ್ತಾ ಇರುವಂತಹ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಹಿಡಿದು, ನಿಮ್ಮ ಗರ್ಭಕೋಶದ ಮಾಂಸಖಂಡಗಳ ಸ್ಥಿರತೆಯಿಂದ ಹಿಡಿದು, ಬೇಕಾಗುವ ಎಲ್ಲ ರೀತಿಯ ಆರೋಗ್ಯವನ್ನ, ಗರ್ಭಕೋಶದ ಆರೋಗ್ಯವನ್ನ ನಿಮಗೆ ದಯಪಾಲಿಸುವಲ್ಲಿ ಈ ಅಶೋಕ ಸಸ್ಯ ಒಂದು ಅದ್ಭುತವಾದ ಪಾತ್ರವನ್ನ ವಹಿಸಬಲ್ಲದು. ಹಾಗಿದ್ರೆ ಮುಟ್ಟಿನ ಸಮಯದಲ್ಲಿ ಕಾಣುವ ಈ 5 ಲಕ್ಷಣಗಳು ಯಾವುದು? ಈ ಲಕ್ಷಣಗಳ ಬಗ್ಗೆ ನಾನು ಇಷ್ಟೊಂದು ಇಂಪಾರ್ಟೆಂಟ್ ಅಂತ ನಿಮ್ಮ ಹತ್ರ ಯಾಕೆ ಹೇಳ್ಕೊಳ್ತಾ ಇದ್ದೀನಿ? ಯಾಕಂತಂದ್ರೆ, ಯಾವುದೇ ಕಾರಣಕ್ಕೂ ನಿಮಗೆ ಗರ್ಭಧಾರಣೆ ಆಗ್ತಾ ಇಲ್ಲ ಅಂತಂದ್ರೆ ಅದರ ಅರ್ಥ ನಿಮ್ಮ ದೇಹ ನಿಮಗೆ ಏನನ್ನೋ ತಿಳಿಸುವ ಪ್ರಯತ್ನ ಮಾಡ್ತಾ ಇದೆ. ಏನನ್ನ ತಿಳಿಸುವ ಪ್ರಯತ್ನ ಮಾಡ್ತಾ ಇದೆ? ನಿಮ್ಮ ದೇಹದ ಒಳಗಿರುವ ಕೆಲವೊಂದಿಷ್ಟು ಕೊರತೆಗಳನ್ನ, ಕೆಲವೊಂದಿಷ್ಟು ಇಂಬ್ಯಾಲೆನ್ಸ್ ಅನ್ನ, ಕೆಲವೊಂದಿಷ್ಟು ತೊಂದರೆಗಳನ್ನ ನಿಮಗೆ ಮೊದಲೇ ಸೂಚನೆ ಕೊಡ್ತಾ ಇರತ್ತೆ. ಆದರೆ ಅನ್ಫಾರ್ಚುನೇಟ್ಲಿ ನಾವು ಅದೆಲ್ಲ ಲಕ್ಷಣಗಳನ್ನ ಇಗ್ನೋರ್ ಮಾಡ್ತಾ ಹೋಗಿರ್ತೀವಿ. ಕೊನೆಗೊಂದು ದಿನ ನಾವು ನಮ್ಮ ಮಗುವನ್ನ ಪಡೆಯಬೇಕು ಅಂತ ಪ್ಲಾನಿಂಗ್ ಸ್ಟಾರ್ಟ್ ಮಾಡಿದ್ಮೇಲೆ ಏಕಾಏಕಿ ನಾವು ಒಮ್ಮೆಗೆ ಆತಂಕವನ್ನ ಹೊಂದುತ್ತೇವೆ. ಆದ್ರೆ ನಿಜವಾಗಿ ಅರ್ಥ ಮಾಡ್ಕೊಳ್ಳಿ, ಮೊದಲನೇ ಲಕ್ಷಣ ಯಾವುದು ಅಂತಂದ್ರೆ, ನಿಮಗೆ ನಿಮ್ಮ ಮುಟ್ಟು ಯಾವಾಗಲೂ ಪ್ರತಿ ತಿಂಗಳಿಗೊಮ್ಮೆ ಬರ್ಬೇಕಾಗಿರುವಂತಹ ಮುಟ್ಟು 20 ದಿನಕ್ಕಿಂತ ಮೊದಲೇ ನಿಮ್ಗೆ ಬರ್ತಾ ಇದೆ, ಅಥವಾ 35 ದಿನ ಕಳೆದ್ರೂ ಬರ್ತಾ ಇಲ್ಲ ಅಂತಂದ್ರೆ, ಈ ಒಂದು ಅನಿಯಮಿತವಾದ ಮುಟ್ಟಿನ ಒಂದು ಋತುಚಕ್ರದ ಹಿಂದೆ ಇರುವ ಕಾರಣ ಅಂಡಾಣು ಬಿಡುಗಡೆಯಲ್ಲಿರುವ ದೋಷ ಆಗಿರ್ಬೋದು. ನಿಮ್ಮ ದೇಹದಲ್ಲಿ ಪ್ರತಿ ತಿಂಗಳಿಗೆ ಸರಿಯಾಗಿ ಅಂಡಾಣು ಬಿಡುಗಡೆ ಆಗದೇ ಇರುವ ಕಾರಣಕ್ಕಾಗಿ ಒಂದೇ 21 ದಿನಕ್ಕಿಂತಲೂ ಮೊದಲೇ ನಿಮಗೆ ಋತುಸ್ರಾವ ಆಗುವಂಥದ್ದು, ಅಥವಾ 35 ದಿನ ಕಳೆದರೂ ಕೂಡ ಸರಿಯಾದ ರೀತಿಯಲ್ಲಿ ನಿಮ್ಗೆ ಮುಟ್ಟು ಕಾಣಿಸಿಕೊಳ್ಳದೇ ಇರುವಂಥದ್ದು, ಇಂತಹ ವ್ಯತ್ಯಾಸ ಸಾಧ್ಯತೆ ಇರುತ್ತೆ. ಯಾರಲ್ಲಿ ಅಂಡಾಣು ಬಿಡುಗಡೆಯೇ ಸರಿಯಾಗಿ ಆಗ್ತಾ ಇಲ್ವೋ, ಅಥವಾ ಇದನ್ನ ಓವ್ಯುಲೇಷನ್ ಅಂತ ಹೇಳ್ತೀವಿ, ಓವ್ಯುಲೇಷನ್ ಯಾರಲ್ಲಿ ಸರಿಯಾಗಿ ಆಗ್ತಾ ಇಲ್ವೋ ಅವರಲ್ಲಿ ಗರ್ಭಧಾರಣೆಯ ಒಂದು ಪಾಸಿಬಿಲಿಟಿ ಕೂಡ ತುಂಬಾ ಕಡಿಮೆ ಇರುತ್ತೆ. ಹಾಗೆ ಎರಡನೇ ಲಕ್ಷಣ ಏನಂತಂದ್ರೆ, ಮುಟ್ಟಿನ ಸಮಯದಲ್ಲಿ ತೀರಾ ಕಡಿಮೆ ರಕ್ತಸ್ರಾವ ಆಗೋದು, ಅಥವಾ ಮುಟ್ಟು ಆಗ ಮಿಸ್ ಆಗ್ತಾ ಇರುವಂಥದ್ದು. ಅಂದರೆ ಈಗ ಕೆಲವೊಂದು ತಿಂಗಳು ಮುಟ್ಟಾಗತ್ತೆ, ಇನ್ನೊಂದ್ 2-3 ತಿಂಗಳು ಮುಟ್ಟಾಗೋದಿಲ್ಲ, ಅಥವಾ ಮುಟ್ಟಾದ್ರೂ ಕೂಡ ತುಂಬಾನೇ ಕಡಿಮೆ ಪ್ರಮಾಣದಲ್ಲಿ ರಕ್ತಸ್ರಾವ ಆಗ್ತಾ ಇದೆ ಅಂತಂದ್ರೆ, ಅದು ಕೂಡ ನಿಮ್ಮ ದೇಹ ನಿಮ್ಗೆ ಹೇಳ್ತಾ ಇರುವಂತಹ ಒಂದು ಸೂಚನೆ. ಅದೇನಂತಂದ್ರೆ, ನಿಮ್ಮ ಗರ್ಭಕೋಶದ ಒಳಗಡೆ ಎಂಡೋಮೆಟ್ರಿಯಲ್ ಲೈನಿಂಗ್ ಅಂತ ಏನ್ ನಾವ್ ಹೇಳ್ತೀವಿ, ಅಂದ್ರೆ ಪ್ರತಿ ತಿಂಗಳು ಕೂಡ ನಿಮ್ಮ ದೇಹ, ನಿಮ್ಮ ಗರ್ಭಕೋಶ ಗರ್ಭಧಾರಣೆಗಾಗಿ ತನ್ನನ್ನ ತಾನು ಸಿದ್ಧಪಡಿಸ್ಕೊಳ್ಳುತ್ತೆ. ಗರ್ಭಧಾರಣೆ ಆದಲ್ಲಿ ಅದಕ್ಕೆ ಆ ಗರ್ಭಧಾರಣೆಯ ನಂತರದಲ್ಲಿ ಬೇಕಾಗುವ ಒಂದು ಬೆಡ್ ಅನ್ನ ಅದು ಸಿದ್ಧಪಡಿಸ್ಕೊಳ್ಳುತ್ತೆ. ಅದನ್ನ ಎಂಡೋಮೆಟ್ರಿಯಲ್ ಲೈನಿಂಗ್ ಅಂತ ಹೇಳ್ತೀವಿ. ಯಾರಲ್ಲಿ ಈ ಒಂದು ಗರ್ಭಕೋಶ ಈ ಸಿದ್ಧತೆಯನ್ನ ಮಾಡ್ಕೊಳ್ಳೋದ್ರಲ್ಲಿ ವಿಫಲವಾಗ್ತಾ ಇದೆಯೋ, ಯಾರಲ್ಲಿ ಈ ಒಂದು ಗರ್ಭಕೋಶದ ಒಳಗಡೆ ತಾನಾಗಿ ಈ ಒಂದು ಸಿದ್ಧತೆ ಆಗ್ತಾ ಇಲ್ವೋ, ಅಂಥವರಲ್ಲಿ ಸರಿಯಾದ ರೀತಿಯ ಬ್ಲೀಡಿಂಗ್ ಆಗೋದಿಲ್ಲ. ತೀರಾ ಕಡಿಮೆ ಬ್ಲೀಡಿಂಗ್, ಒಂದೇ ದಿನ ಆಗೋದು, ಜಸ್ಟ್ ಒಂಚೂರು ಕಂಡಾಗ ಆಗೋದು, ಅಥವಾ ಕೆಲವೊಂದಿಷ್ಟು ತಿಂಗಳು ಮುಟ್ಟು ಆಗದೇ ಇರೋದು, ಯಾವಾಗ್ಲೂ ಆಗೋದು, ಆದಾಗ ಕೂಡ ತೀರಾ ಕಡಿಮೆ ಬ್ಲೀಡಿಂಗ್ ಆಗ್ತಿದೆ ಅಂತಂದ್ರೆ, ದಯವಿಟ್ಟು ನೀವೀಗ ಸದ್ಯಕ್ಕೆ ಬೇಬಿ ಪ್ಲಾನ್ ಮಾಡ್ತಾ ಇದ್ದೀರೋ ಇಲ್ವೋ, ಆದ್ರೆ ಈ ಲಕ್ಷಣಗಳನ್ನ ಇಗ್ನೋರ್ ಮಾಡಬೇಡಿ. ಯಾಕಂತಂದ್ರೆ ಮುಂದೊಂದು ದಿನ ನೀವು ಮಗುವನ್ನ ಪಡೆಯಬೇಕು ಅಂತ ಆಸೆ ಪಟ್ಟಾಗ ಈ ಎಲ್ಲ ಲಕ್ಷಣಗಳು ತುಂಬಾ ಸಮಯದಿಂದ ನಿಮ್ಮಲ್ಲಿ ಇತ್ತು ಅಂತಂದ್ರೆ, ಆಗ ನೀವು ತುಂಬಾ ಕಷ್ಟ ಪಡ್ಬೇಕಾಗತ್ತೆ ಇದನ್ನ ಪುನಃ ರಿವರ್ಸ್ ಮಾಡ್ಕೊಳ್ಳೋದಕ್ಕೆ. ಸೊ ಸರಿಯಾಗಿ ರಕ್ತಸ್ರಾವ ಆಗದೆ ಇರೋದು ಏನನ್ನ ಸೂಚಿಸುತ್ತೆ ಏನು ಅಂತಂದ್ರೆ, ನಿಮ್ಮ ಗರ್ಭಕೋಶದ ಒಳಗಡೆಯ ಎಂಡೋಮೆಟ್ರಿಯಲ್ ಲೈನಿಂಗ್ ಅಲ್ಲಿ ಹೆಲ್ದಿ ಸೆಲ್ಸ್ ಅನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಅದಕ್ಕೆ ಆಗದೆ ಇರೋದು. ಇದಕ್ಕೆ 2-3 ಕಾರಣಗಳಿದೆ. ಒಂದು, ಜೀವಸತ್ವಗಳ ಕೊರತೆಯಿಂದ ಕೂಡ ಆಗತ್ತೆ. ಯಾವಾಗ ನಿಮ್ಮ ದೇಹದಲ್ಲಿ ಜೀವಸತ್ವಗಳ ಕೊರತೆ ಇರುತ್ತೋ ಆ ಕಾರಣದಿಂದ ಕೂಡ ಆಗತ್ತೆ. ಅಷ್ಟೇ ಅಲ್ಲದೆ
ನಿಮ್ಮ ದೇಹದಲ್ಲಿ ಹಾರ್ಮೋನ್ಗಳ ವ್ಯತ್ಯಾಸ ಆದಾಗ ಕೂಡ ಈ ಲಕ್ಷಣವನ್ನ ನೀವು ನೋಡ್ಬೋದು. ಇನ್ನು ಮೂರನೆಯ ಲಕ್ಷಣ ಅಂತಂದ್ರೆ ರಕ್ತದ ದೊಡ್ಡ ದೊಡ್ಡ ಚೂರುಗಳು ನಿಮ್ಗೆ ಬ್ಲೀಡಿಂಗ್ ಅಲ್ಲಿ ಹೋಗುವಂಥದ್ದು ಅಥವಾ ತುಂಬಾ ಹೆವಿ ಬ್ಲೀಡಿಂಗ್ ಆಗೋದು. ಅಂದ್ರೆ ಒಂದೇ ದಿನಕ್ಕೆ 10-15 ಪ್ಯಾಡ್ ಗಳನ್ನ ಬಳಸಬೇಕಾಗುವಂಥದ್ದು ಅಥವಾ 5-6 ದಿನಕ್ಕಿಂತ ಹೆಚ್ಚು 10 ದಿನ 15 ದಿನ ಕ್ಕೂ ಮೀರಿ ಹೆಚ್ಚಿನ ರಕ್ತಸ್ರಾವ ಆಗುವಂಥದ್ದು. ಹೀಗೆ ಅತ್ಯಂತ ಹೆಚ್ಚು ರಕ್ತಸ್ರಾವ ಆಗೋದು ಅಥವಾ ತುಂಬಾ ರಕ್ತದ ಕ್ಲಾಟ್ಸ್ಗಳು, ರಕ್ತದ ಚೂರು ಚೂರುಗಳು ನಿಮ್ಗೆ ಋತುಸ್ರಾವದಲ್ಲಿ ನೋಡ್ಲಿಕ್ಕೆ ಸಿಗುವಂಥದ್ದು ಕೂಡ ಏನನ್ನ ತೋರ್ಸತ್ತೆ? ನಿಮ್ಮ ದೇಹದಲ್ಲಿರುವ ಹಾರ್ಮೋನಲ್ ವೇರಿಯೇಷನ್ ಅನ್ನ ತೋರ್ಸತ್ತೆ. ಈ ಕಾರಣದಿಂದ ಕೂಡ ನಿಮಗೆ ಮುಂದೆ ನೀವು ಬೇಬಿಯನ್ನ ಪ್ಲಾನ್ ಮಾಡುವಾಗ ಗರ್ಭಧಾರಣೆಯಲ್ಲಿ ತೊಂದರೆ ಆಗುವಂತಹ ಸಾಧ್ಯತೆಗಳಿರುತ್ತೆ. ಆಗ ಕೂಡ ಈ ಅಶೋಕ ಅನ್ನುವಂತಹ ಸಸ್ಯ, ಇದರ ಬಳಕೆ ನಿಮ್ಮ ಆರೋಗ್ಯವನ್ನ ಪುನಃ ಸರಿಪಡಿಸುವಲ್ಲಿ, ನಿಮ್ಮ ಗರ್ಭಕೋಶವನ್ನ ಇನ್ನಷ್ಟು ಶಕ್ತಿಶಾಲಿಗೊಳಿಸುವಲ್ಲಿ ಹಾಗೂ ಗರ್ಭಧಾರಣೆಗೆ ನಿಮ್ಮನ್ನ ಸಿದ್ಧಪಡಿಸುವಲ್ಲಿ ಸಹಾಯ ಮಾಡಬಲ್ಲದು. ಹಾಗೇನೆ ಇನ್ನು 4ನೆಯ ಒಂದು ಲಕ್ಷಣ ಏನು? ನಿಮ್ಮ ದೇಹ ನಿಮಗೆ ಹೇಳ್ತಾ ಇರುವಂತಹ ಲಕ್ಷಣ 4ನೇದೇನಂತಂದ್ರೆ, ಕೆಲವರಿಗೆ ಈ ಕಂದು ಬಣ್ಣದ ಸ್ಪಾಟಿಂಗ್ ಆಗತ್ತೆ. ಚಾಕ್ಲೇಟ್ ಬ್ರೌನ್ ಕಲರಿನ ಒಂದು ಸ್ಪಾಟಿಂಗ್ ಆಗತ್ತೆ. ಕಂದು ಬಣ್ಣದ ಹನಿ 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 ಆದಂತಹ ರಕ್ತ ಮುಟ್ಟಾಗುವ ಮೊದಲು ಕಾಣಿಸ್ಕೊಳ್ಳುತ್ತೆ ಅಥವಾ ಮುಟ್ಟಾದ ನಂತರ. ಅಂದ್ರೆ ಉದಾಹರಣೆಗೆ ಈಗ ಒಬ್ಬರು ಪೇಷಂಟ್ ಬಂದವ್ರು ಹೇಳ್ತಾ ಇದ್ರು, ಅವರಿಗೆ ಪ್ರತಿ ತಿಂಗಳು ಮುಟ್ಟು ಏನೋ ನಿಯಮಿತವಾಗಿ ಆಗತ್ತೆ, ಆದ್ರೆ ಮುಟ್ಟಾಗುವ ಶುರುವಿನಲ್ಲಿ ಒಂದ್ 2-3 ದಿನ ಬರೀ ಸ್ಪಾಟಿಂಗ್ ಇರುತ್ತೆ. ಚಾಕ್ಲೇಟ್ ಬ್ರೌನ್ ಕಲರಿನ ಕೆಲವೊಂದು ಹನಿಗಳು, ಬಿಂದುಗಳು ಮಾತ್ರ ಕಾಣಿಸುವಂತದನ್ನ ಸ್ಪಾಟಿಂಗ್ ಅಂತ ಹೇಳ್ತೀವಿ. ಈ ಸ್ಪಾಟಿಂಗ್ 1-2 ದಿನ ಆಗತ್ತೆ, ಅದಾದ ನಂತರ ನಾರ್ಮಲ್ ಬ್ಲೀಡಿಂಗ್ ಸ್ಟಾರ್ಟ್ ಆಗತ್ತೆ. ಈ ತರ ಇನ್ನೊಂದು ಪೇಷಂಟ್ ಹೇಳ್ತಾ ಇದ್ರು, ಅವರಿಗೆ ಮೊದಲು ಒಂದು ಅಥವಾ 2 ದಿನ ಸ್ವಲ್ಪ ಬ್ಲೀಡಿಂಗ್ ಆಗತ್ತೆ, ಆಮೇಲೆ 2, 3 ಅಥವಾ 4 ದಿನ ಸ್ವಲ್ಪ ಪ್ರಮಾಣದಲ್ಲಿ ಈ ಸ್ಪಾಟಿಂಗ್ ಅನ್ನುವಂಥದ್ದು ಆಗತ್ತೆ. ಈ ರೀತಿಯ ಲಕ್ಷಣ ಏನಾದ್ರೂ ನಿಮ್ಮಲ್ಲಿ ಇದೆ ಅಂತಂದ್ರೆ, ಮುಂದೆ ನೀವು ಬೇಬಿಯನ್ನ ಪ್ಲಾನ್ ಮಾಡುವಾಗ, ಮುಂದೆ ನೀವು ಗರ್ಭಧಾರಣೆಗಾಗಿ ನೀವು ನಿಮ್ಮನ್ನ ಸಿದ್ಧಪಡಿಸ್ಕೊಳ್ಬೇಕು ಅಂತ ಅಂದ್ಕೊಂಡಾಗ ನಿಮಗೆ ತೊಂದರೆ ಆಗ್ಬಹುದು. ಯಾಕಂತಂದ್ರೆ ಇದು ಲೋ ಪ್ರೊಜೆಸ್ಟ್ರಾನ್ ಲೆವೆಲ್ ಅನ್ನ ಸೂಚಿಸುತ್ತೆ. ಅಂದ್ರೆ ಪ್ರೊಜೆಸ್ಟ್ರಾನ್ ಅನ್ನುವಂತಹ ಹಾರ್ಮೋನ್ ಯಾವುದು? ಈ ಹಾರ್ಮೋನ್ ಒಮ್ಮೆ ನಮ್ಮ ದೇಹದಲ್ಲಿ ಗರ್ಭಧಾರಣೆ ಆದ ನಂತರದಲ್ಲಿ ಆ ಗರ್ಭಿಣಿ ಅವಸ್ಥೆಯನ್ನ ಮೇಂಟೈನ್ ಮಾಡೋದಕ್ಕೆ ಸಪೋರ್ಟ್ ಮಾಡುವಂತಹ ಹಾರ್ಮೋನ್ ಪ್ರೊಜೆಸ್ಟ್ರಾನ್ ಆಗಿರುತ್ತೆ. ಯಾರಲ್ಲಿ ಈ ಪ್ರೊಜೆಸ್ಟ್ರಾನ್ ಲೆವೆಲ್ಸ್ ತುಂಬಾ ಕಡಿಮೆ ಇರುತ್ತೆ, ಅವರಲ್ಲಿ ಈ ರೀತಿಯಾದಂತಹ ಸ್ಪಾಟಿಂಗ್ ನೋಡ್ಲಿಕ್ಕೆ ಸಿಗತ್ತೆ. ಹಾಗಾಗಿ ಯಾರಲ್ಲಿ ಈ ಒಂದು ಲಕ್ಷಣಗಳು ಕಾಣಿಸ್ತಾ ಇದೆಯೋ ಅವರಲ್ಲಿ ಕೂಡ ಗರ್ಭಧಾರಣೆಗೆ ಮುಂಬರುವಂತಹ ದಿನಗಳಲ್ಲಿ ತೊಂದರೆ ಆಗ್ಬಹುದು. ಇನ್ನು 5ನೆಯ ಲಕ್ಷಣ ಅಂತಂದ್ರೆ, ಸಾಮಾನ್ಯವಾಗಿ ಹೆಚ್ಚಿನವರು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನವರಿಂದ ಸಫರ್ ಆಗ್ತಿದ್ದಾರೆ. ಅದೇನಂತಂದ್ರೆ ಪ್ರೀ ಮೆನ್ಸ್ಟ್ರುವಲ್ ಸಿಂಡ್ರೋಮ್ಸ್ ಅಥವಾ ಮುಟ್ಟಿಗಿಂತ ಮೊದಲು ಬರುವಂತಹ ಕೆಲವೊಂದಿಷ್ಟು ಕಿರಿಕಿರಿಗಳು. ಅಂದ್ರೆ ತುಂಬಾ ಕೋಪ ಬರೋದು, ತುಂಬಾ ಅಳು ಬರೋದು, ಮೂಡ್ ಸ್ವಿಂಗ್ಸ್ ಗಳಾಗೋದು, ಹೊಟ್ಟೆ ಉಬ್ಬರ ಆದಂತೆ ಆಗೋದು ಅಥವಾ ಒಮ್ಮೆಲೆ ಲೂಸ್ ಮೋಷನ್ ಆಗೋದು, ತುಂಬಾನೇ ಅಸಹನೀಯವಾದಂತಹ ಹೊಟ್ಟೆ ಕಿವುಚಿದಂತಹ ನೋವುಗಳು ಬರುವಂಥದ್ದು, ಮೈಕೈಯಲ್ಲಿ ನೋವು ಬರೋದು, ಸಿಕ್ಕಾಪಟ್ಟೆ ತಲೆನೋವು ಬರೋದು. ಈ ರೀತಿಯಾಗಿ ಮುಟ್ಟು ಬರುವ 1-2 ದಿನ ಮೊದಲು ಅಥವಾ ಕೆಲವರಲ್ಲಿ 1 ವಾರ ಮೊದಲು ಕಾಣಿಸಿಕೊಳ್ಳುವಂತಹ ಈ ಲಕ್ಷಣಗಳನ್ನ ಪ್ರೀ ಮೆನ್ಸ್ಟ್ರುವಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಈ ಸಿಂಪ್ಟಮ್ಸ್ ಗಳು ನಿಮ್ಮಲ್ಲಿ ಏನಾದ್ರೂ ಕಾಣ್ತಾ ಇದ್ರೆ, ಅದು ಕೂಡ ನಿಮ್ಮಲ್ಲಿ ನಿಮ್ಮ ಮೆಟಬಾಲಿಸಮ್ ಸರಿ ಇಲ್ಲದಿದ್ದಾಗ ಅಥವಾ ನಿಮ್ಮಲ್ಲಿ ರಕ್ತದಲ್ಲಿನ ಸಕ್ಕರೆ ಅಂಶ ಹೆಚ್ಚು ಕಡಿಮೆ ಆದಾಗ ಕೂಡ ಈ ಲಕ್ಷಣಗಳು ಕಾಣಬಹುದು. ಅಥವಾ ಇತರೆ ಹಾರ್ಮೋನ್ಸ್ ಗಳಾದಂತಹ ಥೈರಾಯ್ಡ್ ಹಾರ್ಮೋನ್ಗಳಾಗಿರ್ಬಹುದು ಅಥವಾ ಮಹಿಳಾ ಹಾರ್ಮೋನ್ಗಳಲ್ಲಿ ಆಗುವಂತಹ ವ್ಯತ್ಯಾಸದಿಂದ ಕೂಡ ಈ ಎಲ್ಲ ಲಕ್ಷಣಗಳು ನಿಮ್ಮಲ್ಲಿ ಕಾಣಿಸ್ತದೆ. ಹಾಗಾಗಿ ನೀವೇನಾದರೂ ತಾಯ್ತನದ ಹಂಬಲದಲ್ಲಿದ್ರೆ ದಯವಿಟ್ಟು ನಿಮ್ಮ ಸೈಕಲ್ ಅಲ್ಲಿ, ನಿಮ್ಮ ಋತುಚಕ್ರದಲ್ಲಿ ಬರುವಂತಹ ಈ 5 ಲಕ್ಷಣಗಳನ್ನ ನಿರ್ಲಕ್ಷ್ಯ ಮಾಡಬೇಡಿ. ನೀವು ಈಗ ಬೇಬಿ ಪ್ಲಾನ್ ಮಾಡ್ತಾ ಇಲ್ದಿರ್ಬಹುದು ಅಥವಾ ಕೆಲವೊಂದು ಅವಿವಾಹಿತ ಮಹಿಳೆಯರು ಕೂಡ ಈ ವಿಡಿಯೋವನ್ನ ನೋಡ್ತಾ ಇರ್ಬಹುದು, ಅಥವಾ ಈಗಾಗ್ಲೇ ಮದುವೆ ಆಗಿದೆ ಆದ್ರೆ ಸದ್ಯ ಇನ್ನೊಂದ್ 2 ವರ್ಷ ನನಗೆ ಮಕ್ಕಳು ಬೇಡ ಅನ್ನೋರು ಕೂಡ ಈ ವಿಡಿಯೋವನ್ನ ನೋಡ್ತಾ ಇದ್ದಿರ್ಬಹುದು. ಆದರೆ ದಯವಿಟ್ಟು ಈ 5 ಲಕ್ಷಣಗಳು ನಿಮ್ಮಲ್ಲೇನಾದ್ರೂ ಇದ್ದರೆ ಅದನ್ನ ಈಗಲೇ ಸರಿಪಡಿಸಿಕೊಳ್ಳಿ. ಸೋ ದ್ಯಾಟ್ ಮುಂದೆ ನೀವು ಯಾವಾಗ ಆ ಗರ್ಭಿಣಿ ಅವಸ್ಥೆಯನ್ನ ಬಯಸ್ತಿರೋ, ಯಾವಾಗ ಆ ತಾಯ್ತನದ ಹಂಬಲವನ್ನ ನೀವು ಬಯಸಿ ಪ್ಲಾನಿಂಗ್ ಅನ್ನ ಸ್ಟಾರ್ಟ್ ಮಾಡ್ತಿರೋ, ಆಗ ನಿಮಗೆ ಯಾವುದೇ ರೀತಿಯ ಡಿಸಪಾಯಿಂಟ್ಮೆಂಟ್ ಆಗೋದಿಲ್ಲ. ಹಾಗೇನೆ ಯಾರ್ಯಾರು ಈಗಾಗಲೇ ತಾಯ್ತನದ ಹಂಬಲಕ್ಕಾಗಿ ಬಯಸ್ತಾ ಇದ್ದೀರಾ, ಹಲವಾರು ಔಷಧಿ, ಚಿಕಿತ್ಸೆ, ದೇವಸ್ಥಾನ, ಹರಕೆ, ಪೂಜೆ ಎಲ್ಲವನ್ನ ಮಾಡ್ತಾ ಇದ್ದೀರಾ, ಆದ್ರೂ ನಿಮ್ಗೆ ಗರ್ಭಧಾರಣೆ ಆಗ್ತಾ ಇಲ್ಲ ಅಂತಂದ್ರೆ
ನೀವು ಕೂಡ ಈ ಎಲ್ಲ ಲಕ್ಷಣಗಳು ನಿಮ್ಮಲ್ಲಿ ಇದೆಯಾ ಅನ್ನೋದನ್ನ ಒಮ್ಮೆ ಚೆಕ್ ಮಾಡಿಸ್ಕೊಳ್ಳಿ. ಹಾಗೆ ನಿಮ್ಮ ಹತ್ತಿರದ ಆಯುರ್ವೇದ ವೈದ್ಯರಲ್ಲಿ ಒಮ್ಮೆ ತಪಾಸಣೆಯನ್ನ ಮಾಡಿಸ್ಕೊಳ್ಳಿ. ಯಾಕಂತಂದ್ರೆ ಆಯುರ್ವೇದದಲ್ಲಿ ಅಶೋಕದಂತಹ ಅದ್ಭುತವಾದ ದ್ರವ್ಯಗಳು ತುಂಬಾ ಇದಾವೆ. ಈ ಅಶೋಕ ಸಸ್ಯವನ್ನು ನೀವು ನೋಡ್ಬೋದು, ಇದೇನು ತುಂಬಾ ದೊಡ್ಡ ಮರ ಆಗೋದಿಲ್ಲ ಆಯ್ತಾ. ಇಲ್ಲಿ ನೋಡಿ, ಇಲ್ಲೂ ಒಂದು ಅಶೋಕ ಸಸ್ಯ ಇದೆ, ಇಲ್ಲೂ ಇದೆ. ಇದು ಪೂರ್ತಿ ಅಶೋಕ ವನದಲ್ಲೇ ನಾನು ನಿಂತಿರುವಂತದ್ದು. ಈ ಅಶೋಕ ಒಂದು ಚಿಕ್ಕ ಸಸ್ಯ, ಹಾಗೆ ಇದರಲ್ಲಿ ಇಷ್ಟು ಸುಂದರವಾದಂತಹ ಹೂಗಳಾಗತ್ತೆ ನೀವಿಲ್ಲಿ ನೋಡ್ತಾ ಇರುವಂತದ್ದು. ಹಾಗೆ ಅಶೋಕದ ಎಲೆಗಳು ನೋಡಿ, ತಾಮ್ರ ಪಲ್ಲವ ಅಂತ ಹೇಳ್ತೀವಿ. ಎಳೆ ಚಿಗುರುಗಳು ಇಷ್ಟು ಸುಂದರವಾಗಿರುತ್ತೆ, ಒಂಥರ ತಾಮ್ರ ಬಣ್ಣದಲ್ಲಿರುತ್ತೆ, ಹಾಗಾಗಿ ಅದನ್ನ ತಾಮ್ರ ಪಲ್ಲವ ಅಂತ ಕೂಡ ಹೇಳ್ತೀವಿ. ಹಾಗೆ ಈ ಹೂಗಳು ಕೂಡ ಎಡಿಬಲ್. ಹೂವಿನಿಂದ ತಂಬಳಿಯನ್ನ ಮಾಡ್ತೀವಿ, ಚಟ್ನಿಯನ್ನ ಮಾಡ್ತೀವಿ, ಇದನ್ನ ಕೂಡ ಆಹಾರದ ರೂಪದಲ್ಲಿ ಕೂಡ ಬಳಸ್ತೀವಿ. ಹಾಗೆ ಈ ಸಸ್ಯದ ಬಳಸುವಂತಹ ಅಂಗ ಅಂತಂದ್ರೆ ಈ ಸಸ್ಯದ ತೊಗಟೆ. ಅಶೋಕ ಸಸ್ಯದ ತೊಗಟೆಯನ್ನ ಔಷಧಿಯ ರೂಪದಲ್ಲಿ ಬಳಸ್ತೇವೆ. ಹಾಗೆ ಆಯುರ್ವೇದದಲ್ಲಿ ವಿರೇಚನ, ಬಸ್ತಿ ಚಿಕಿತ್ಸಾ ಮೊದಲಾದ ಪಂಚಕರ್ಮ ಚಿಕಿತ್ಸೆಗಳು ಕೂಡ ಲಭ್ಯವಿದೆ. ಈ ಔಷಧಿಗಳು ಹಾಗೂ ಈ ಚಿಕಿತ್ಸೆಗಳು ನಿಮ್ಮ ಗರ್ಭಧಾರಣೆಗೆ, ಗರ್ಭ ಸ್ಥಾಪನೆಗೆ ಹಾಗೂ ಗರ್ಭದ ಪೋಷಣೆಗೆ ಕೂಡ ಸಹಾಯ ಮಾಡುತ್ತೆ. ನಮ್ಮಲ್ಲಿ ಈ ಅಶೋಕ ಸಸ್ಯವನ್ನ ಬಳಸಿ ಅಶೋಕ ಅರಿಷ್ಟವನ್ನ, ಅಶೋಕದಿಂದ ನಾವು ಘೃತವನ್ನ, ಹಾಗೆ ಅಶೋಕದಿಂದ ತಯಾರಿಸಿದಂತಹ ಸಿರಪ್ ಅನ್ನ, ಹೀಗೆ ಅಶೋಕದಿಂದ ಮಾಡಿದ ಕ್ಯಾಪ್ಸುಲ್ಗಳು, ಅಶೋಕದಿಂದ ಮಾಡಿದಂತಹ ಟ್ಯಾಬ್ಲೆಟ್ಗಳು, ಅಂದಹಾಗೆ ನಮ್ಮ ಈ ಸಸ್ಯ ಸಂಜೀವಿನಿಯಲ್ಲಿ ಪ್ರತಿಯೊಂದು ಔಷಧಿಯನ್ನ ರೋಗಿಯ ದೇಹದ ಪ್ರಕೃತಿಗನುಗುಣವಾಗಿ, ರೋಗಿಯ ಅಗತ್ಯಕ್ಕನುಗುಣವಾಗಿ ನಾವೇ ಸಿದ್ಧಪಡಿಸಿಕೊಳ್ಳುತ್ತೇವೆ. ಹಾಗೆ ಇಲ್ಲಿ ನಮ್ಮಲ್ಲಿ ತಯಾರಾಗುವ ಯಾವುದೇ ಟ್ಯಾಬ್ಲೆಟ್ಗಳಿಗೆ ಕೂಡ ಯಾವುದೇ ಕೃತಕವಾದಂತಹ ಬೈಂಡಿಂಗ್ ಏಜೆಂಟ್ ಅನ್ನ ಬಳಸದೆ, ಯಾವುದೇ ರೀತಿಯ ಕೆಮಿಕಲ್ಗಳ ಬಳಕೆ ಇಲ್ಲದೆ, ಅತ್ಯಂತ ಪರಿಶುದ್ಧವಾದ ರೀತಿಯಲ್ಲಿ ಅತ್ಯಂತ ಉತ್ಕೃಷ್ಟವಾದಂತಹ ರಾ ಮಟೀರಿಯಲ್ಸ್ ಗಳನ್ನ, ಸಸ್ಯಗಳನ್ನ ನಾವೇ ಇಲ್ಲಿ ಬೆಳೆದು ತಯಾರಿಸಿ ಕೊಡೋದ್ರಿಂದ ಇಲ್ಲಿ ನಮ್ಮ ಚಿಕಿತ್ಸೆಯಲ್ಲಿ ಒಂದು ಸಕ್ಸಸ್ ರೇಟ್ ಕೂಡ ತುಂಬಾ ಜಾಸ್ತಿ ಇರುತ್ತೆ. ಹಾಗಾಗಿ ನೀವು ಏನಾದ್ರೂ ಈ ಸಮಸ್ಯೆಯಿಂದ ಬಳಲ್ತಾ ಇದ್ರೆ, ನಿಮಗೂ ನಾವಿಲ್ಲಿ ತಯಾರಿಸಿದ ಯಾವುದಾದ್ರೂ ಔಷಧಿಯ ಅಗತ್ಯವಿದ್ದಲ್ಲಿ ನೀವು ಕೂಡ ನಮ್ಮನ್ನ ಕನ್ಸಲ್ಟ್ ಮಾಡಬಹುದು. ಕನ್ಸಲ್ಟೇಷನ್ ನ ನಂತರದಲ್ಲಿ ನಿಮ್ಮ ದೇಹದ ಪ್ರಕೃತಿಗೆ ಅನುಗುಣವಾದಂತಹ ಔಷಧಿಯನ್ನ ಸಿದ್ಧಪಡಿಸಿ ನಿಮಗೆ ಕಳಿಸಿಕೊಳ್ಳುವ ಒಂದು ವ್ಯವಸ್ಥೆಯನ್ನ ನಾವು ಮಾಡಬಹುದು. ಅಷ್ಟೇ ಅಲ್ಲದೆ ಪಂಚಕರ್ಮ ಚಿಕಿತ್ಸೆಗಾಗಿ ನೀವಿಲ್ಲಿ ಬಂದಾಗ ನಿಮ್ಮ ಚಿಕಿತ್ಸೆಗೆ ಬಳಸುವ ಪ್ರತಿಯೊಂದು ತೈಲದಿಂದ ಹಿಡಿದು, ಘೃತದಿಂದ ಹಿಡಿದು, ಘೃತವು ನಮ್ಮದೇ ಔಷಧಿಯ ಘೃತವನ್ನ ನಾವು ಸಸ್ಯ ಸಂಜೀವಿನಿಯ ಬ್ರಹ್ಮರ್ಷಿ ದೈವರಾತ ಗೋಶಾಲೆಯಲ್ಲಿನ ನಮ್ಮ ಗೋಮಾತೆಯರು ಕೊಡುವಂತಹ ಹಾಲಿನಿಂದ ಪರಿಶುದ್ಧವಾದ ರೀತಿಯಲ್ಲಿ ಇಲ್ಲಿಯೇ ತಯಾರಿಸಿಕೊಂಡು ಅದಕ್ಕೆ ಬೇಕಾದಂತಹ ಔಷಧೀಯ ದ್ರವ್ಯಗಳನ್ನ ಈ ನಮ್ಮ ವನದಿಂದ ನಾವೇ ಪಡೆದುಕೊಂಡು ಸಿದ್ಧಪಡಿಸಿ ನಿಮ್ಮ ಚಿಕಿತ್ಸೆಗಾಗಿ ಬಳಸುತ್ತೇವೆ. ಹಾಗೇನೆ ಅಭ್ಯಂಗದಿಂದ ಹಿಡಿದು ಬೇರೆ ಎಲ್ಲ ಚಿಕಿತ್ಸೆಗೆ ಬೇಕಾಗುವಂತಹ ತೈಲವನ್ನ ಆ ಒಂದು ತೈಲದಲ್ಲಿ, ಔಷಧೀಯ ತೈಲದಲ್ಲಿ ಇರುವಂತಹ ರಾ ಮಟೀರಿಯಲ್ ಏನಾಗಿರುತ್ತೆ, ಅದು ಶುದ್ಧ ಗಾಣದ ಎಣ್ಣೆ ಆಗಿರುತ್ತೆ. ಸೊ ಗಾಣದ ಎಣ್ಣೆಯಿಂದ ತಯಾರಿಸಿದಂತಹ ಔಷಧೀಯ ತೈಲವನ್ನ ನಿಮ್ಮ ಚಿಕಿತ್ಸೆಯಲ್ಲಿ ನಾವು ಬಳಸುತ್ತೇವೆ. ಹೀಗೆ ಈ ಔಷಧೀಯ ವನದ ಮಧ್ಯದಲ್ಲಿ ಇಲ್ಲಿಯೇ ಬೆಳೆದಂತಹ ಸಸ್ಯವನ್ನ ಉಪಯೋಗಿಸಿ, ಇಲ್ಲಿಯೇ ತಯಾರಿಸಿದಂತಹ ಔಷಧಿಗಳನ್ನ ಪಡೆದು ಬ್ರಹ್ಮರ್ಷಿ ದೈವರಾತರ ತಪೋಭೂಮಿಯಾದಂತಹ ಸಸ್ಯ ಸಂಜೀವಿನಿಯಲ್ಲಿ ನೀವು ಚಿಕಿತ್ಸೆಯನ್ನ ಪಡೆಯಬಹುದು. ಈ ಸಸ್ಯ ಸಂಜೀವಿನಿ ಇರುವಂತದ್ದು ಆತ್ಮಲಿಂಗ ಇರುವಂತಹ ಪ್ರಸಿದ್ಧವಾದಂತಹ ಗೋಕರ್ಣ ಶ್ರೀ ಕ್ಷೇತ್ರದಲ್ಲಿ. ಇಂತಹ ಗೋಕರ್ಣ ಎನ್ನುವ ಪವಿತ್ರ ಭೂಮಿಯಲ್ಲಿ ಬ್ರಹ್ಮರ್ಷಿ ದೈವರಾತರ ಆಶೀರ್ವಾದದಿಂದ ನಡೆಸುತ್ತಿರುವಂತಹ ಈ ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆಯಲ್ಲಿ ನೀವು ಕೂಡ ಚಿಕಿತ್ಸೆಯನ್ನು ತೆಗೆದುಕೊಳ್ಳಲಿಕ್ಕೆ ಆಸಕ್ತರಿದ್ದಲ್ಲಿ ನಮ್ಮ ಈ ವಾಟ್ಸಪ್ ಸಂಖ್ಯೆಯನ್ನ ಹಿಂದೆ ಸಂಪರ್ಕ ಮಾಡಿ ನಿಮ್ಮ ಚಿಕಿತ್ಸೆಯ ದಿನಾಂಕವನ್ನ ನೀವು ಮುಂಗಡವಾಗಿ ನೋಂದಣಿ ಮಾಡಿಸಿಕೊಳ್ಳಬಹುದು. ನಮಸ್ಕಾರ.